ದುನಿಯಾ ಸೂರಿ ಕೆಂಡಸಂಪಿಗೆ ಚಿತ್ರಕ್ಕಾಗಿ ಒಂದು ಹೊಸ ಹುಡುಗಿಯನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಆಕೆಯ ಹೆಸರು ಮಾನ್ವಿತಾ ಅಂತ ಹೇಳಿ. ಇನ್ನೇನು ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಇದಕ್ಕೆ ಮೊದಲು ಈ ಹುಡುಗಿ ಒಂದು ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ ಶೀತಲ್ ಜೈನ್ ಅವರ ಬಳಿ. ಬನ್ನಿ ಹಾಗಾದ್ರೆ ಆ ಒಂದು ಫೋಟೋ ಶೂಟ್ ನಿಮಗಾಗಿ ಎಕ್ಸ್ಕ್ಲೂಸಿವ್ಲಿ ಆನ್ ಸಿನಿಮಾ ಹಂಗಾಮ. ಒಂದು ಸಿನಿಮಾಗೆ ಎಂಟ್ರಿ ಆದ ತಕ್ಷಣ ನಟಿಯರು ಕಲರ್ಫುಲ್ ಫೋಟೋ ಶೂಟ್ ಮಾಡಿಸಿಕೊಳ್ಳೋದು ಸಹಜ. ಅದರಂತೆಯೇ ದುನಿಯಾ ಸೂರಿ ನಿರ್ದೇಶನದ ಕೆಂಡಸಂಪಿಗೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವ ನಟಿ ಮಾನ್ವಿತಾ ಕೂಡ ಹೊಸ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಖ್ಯಾತ ಫೋಟೋಗ್ರಾಫರ್ ಶೀತಲ್ ಜೈನ್ ಈ ಫೋಟೋ ಶೂಟ್ ಮಾಡಿದ್ದಾರೆ. ಕಲರ್ಫುಲ್ ಫೋಟೋಶೂಟ್ನಲ್ಲಿ ನಟಿ ಮಾನ್ವಿತಾ ವೈಟ್ ಗೌನ್ ಧರಿಸಿ ರಾಜಕುಮಾರಿಯಂತೆ ಒಮ್ಮೆ ಮಿಂಚಿದ್ರು. ಮತ್ತೊಮ್ಮೆ ಸೀರೆಯಲ್ಲಿ ಸುಂದರಿಯಾಗಿ ಕಂಗೊಳಿಸಿದ್ರು. ಲಂಗ ತೊಟ್ಟು ಪಕ್ಕದ ಮನೆ ಹುಡುಗಿಯಂತೆ ಪೋಸ್ ಕೊಟ್ಟಲು ಮಾನ್ವಿತಾ. ಇದಿಷ್ಟೇ ಅಲ್ಲದೆ ಹಳ್ಳಿ ಹುಡುಗಿಯಂತೆ ಅಂತಹದ್ದೇ ಬ್ಯಾಕ್ ಡ್ರಾಪ್ ನಲ್ಲಿ ಫೋಟೋ ಕ್ಲಿಕ್ ಆಯ್ತು. ಇತ್ತೀಚೆಗೆ ರಾಮನಗರ ಕಣ್ವಾಮಿತ್ರ ರೆಸಾರ್ಟ್ ಹಾಗೂ ಹತ್ತಿರದ ಹಳ್ಳಿ ಮನೆಗಳಲ್ಲಿ ಶೀತಲ್ ಜೈನ್ ಈ ಫೋಟೋ ಶೂಟ್ ಅನ್ನ ಬಹಳ ನ್ಯಾಚುರಲ್ ಆಗಿ ತೆಗೆದ್ರು. ಒಟ್ನಲ್ಲಿ ದುನಿಯಾ ಸೂರಿಯ ಕೆಂಡಸಂಪಿಗೆ ಸಿನಿಮಾ ಇನ್ನು ರಿಲೀಸ್ ಆಗೋಕೆ ಮುಂಚೆನೆ ಮಾನ್ವಿತಾ ಈ ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ. ಈ ಫೋಟೋ ಶೂಟ್ ನಿಂದ ಮಾನ್ವಿತಾಗೆ ಗಾಂಧಿನಗರದ ಭಾಗ್ಯದ ಬಾಗಿಲು ತೆರೆಯುತ್ತಾ ಕಾದ್ ನೋಡೋಣ. ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.